ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಾವು ಏನು ನಮ್ಮ ಬಗ್ಗೆ ಏನು ಅಭಿಪ್ರಾಯ ಏನಿದೆ ಅಂತಂತಂದ್ರೆ NS ಬೋಸರಾಜ್ ಅವರು ಇವರು ಇವತ್ತು ಏನ ಏನನ್ನ ಅಭಿವೃದ್ಧಿ ಆಗ್ಬೇಕಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಅವರು ಮಂತ್ರಿ ಸ್ಥಾನದಲ್ಲಿ ಮತ್ತೆ ಮುಂದುವರಿಬೇಕು. ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ವಿನಂತಿ ಎಲ್ಲ ನಮ್ಮ ನೀರ್ಮನೆ ಗ್ರಾಮದ ಘಟಕದಿಂದ ವಿನಂತಿ ಮಾಡ್ತೀವಿ. ಯಾಕಂತಂತಂದ್ರೆ ಇವತ್ತಿನ ದಿನ ಯಾವ್ದಾದ್ರೂ ಒಂದು ಚೆಕ್ ಡ್ಯಾಮ್ ಆಗ್ಬೇಕು, ಅಂತರ್ಜಲ ಅಭಿವೃದ್ಧಿ ಆಗ್ಬೇಕಂತಂದ್ರೆ NS ಬೋಸರಾಜ್ ಅವ್ರಿಗೆ ಮಾತ್ರ ಗೊತ್ತಿದೆ ವಿನಾ ಯಾರಿಗೆ ಗೊತ್ತಿಲ್ಲ. ಅಲ್ಲ ಸರ್, ಏನಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಪುಟದಲ್ಲಿ ಸಚಿವ ಬೋಸರಾಜ್ ಅವರು ಕಳೆದ 3 ವರ್ಷದಿಂದ ಸಣ್ಣ ನೀರಾವರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವಾಗ ಯಾವ ಖಾತೆ ಕೊಡಬೇಕಂತ ಕೇಳ್ತಾ ಇದ್ದಾರೆ. ಅವರಿಗೆ ನೀರಾವರಿ ಸಚಿವ ಆಗಿನೇ ಮಂತ್ರಿ ಆಗಿ ಮುಂದುವರಿಸಬೇಕಾಗಿ ವಿನಂತಿ. ಅಲ್ಲ ಸರ್, ಮತ್ತೀಗ ಕೆಲವೊಬ್ರು ಕೂಡ ಒಂದು ರಾಯಚೂರು ಜಿಲ್ಲಾ ಉಸ್ತುವಾರಿ ಕೊಡಬೇಕಂತ ಕೇಳ್ತಾ ಇದಾರಲ್ಲ. ರಾಯಚೂರು ಜಿಲ್ಲಾ ಉಸ್ತುವಾರಿನೂ ಕೊಡಬೇಕು. ಆದ್ರೆ ಅವ್ರು ಏನಾದ್ರೂ ಬೋಸರಾಜ್ ಸಾಬ್ರು ಇವತ್ತಿನ ಒಂದು ಕೊಡುಗೆ ಏನಿದ್ರೆ ರಾಯಚೂರು ಜಿಲ್ಲೆಗೆ ಒಂದು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಮಂತ್ರಿ ಸ್ಥಾನದಿಂದ ಮುಂದುವರಿಬೇಕು ಮತ್ತು ನೀರಾವರಿ ಸಚಿವರಾಗಿ ಮುಂದುವರಿಬೇಕು. ಅಲ್ಲ ಸರ್, ಈಗ ರಾಯಚೂರು ಜಿಲ್ಲೆ ಮತ್ತು ಮಾನ್ಯ ತಾಲೂಕು ಮತ್ತು ಇನ್ನಿತರ ತಾಲೂಕು ಯಾವ ರೀತಿ ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿ ಆಗಿದೆ. ಯಾಕಂದ್ರೆ ಚೆಕ್ ಡ್ಯಾಮ್ ಆಗಿದೆ. ಯಾವ ತಾಲೂಕಿನಲ್ಲಿ ಹೋಗು ಚೆಕ್ ಡ್ಯಾಮ್ ಆಗಿದೆ. ಇವತ್ತು ಏನಪ್ಪಾ ಅಂತಂದ್ರೆ 50 ವರ್ಷದಿಂದ ರಾಜಕೀಯ ಆಗಿ ಡಬಲ್ ಗೇಮ್ ಮಾಡ್ಲಾರ್ದಂತ ವ್ಯಕ್ತಿ ಅಂತಂದ್ರೆ NS ಬೋಸರಾಜ್ ಸಾರ ವಿನವನ ಬೇರೆ ಯಾರು ಶಾಸಕರಲ್ಲ. ಈಗ ಒಂದು ವೇಳೆ ಸರ್ ಏನಂತಂದ್ರೆ ಮುಖ್ಯಮಂತ್ರಿ ಈಗ DK ಶಿವಕುಮಾರ್ ಇದ್ದಾರೆ, ಅವರು ಒಂದು ರೀತಿಯಲ್ಲಿ ಈ ಸಚಿವ ಸಂಪುಟದಲ್ಲಿ ಇನ್ನು ಇದೇ ಮಂತ್ ಒಳಗಡೆ ಆಗುತ್ತೆ ಅಂತ ಹೇಳ್ತಾರೆ ಪುನರಚನೆ. ಒಂದು ವೇಳೆ ರೀತಿಯಲ್ಲಿ ಕೊಡದೇ ಇದ್ದಲ್ಲಿ ರಾಯಚೂರು ಏನೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಮುಖಂಡರು ಒತ್ತಾಯ ಮಾಡೋ ಸಾಧ್ಯತೆ ಇದೆನಾ? ಸಾಧ್ಯದಿಲ್ಲ. ಆಲ್ಮೋಸ್ಟ್ ಎಲ್ಲಾ ಕಾಂಗ್ರೆಸ್ ಮುಖಂಡರು ರಾಜೀನಾಮೆ ಕೊಡ್ತೀವಿ. ಒಂದ್ ವೇಳೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಅವ್ರ ಸಲುವಾಗಿ ನಾವೆಲ್ಲ ಏನು ಮಾಡ್ಬೇಕಂತ ಮಾಡ್ತೀವಿ, ಕಾಲ್ ಜಾತನು ಮಾಡ್ತೀವಿ. ಮತ್ತೆ ಒಂದು ವೇಳೆ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಿರ್ಣಯ ಆಗೋದು ಸತ್ಯ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.